ಪದ್ಮಪುರಾಣದ ಉತ್ತರಖಂಡದ ಉತ್ತರಾರ್ಧದ ಘಟ್ಟದಲ್ಲಿದ್ದೇವೆ. ಹಿಂದೆಲ್ಲ ಈ ಏಕಾದಶಿಯ ಮಹಾತ್ಮ್ಯಗಳನ್ನೆಲ್ಲ ನೋಡಿದೆವು. ಹಾಗೆ ದ್ವಾದಶಿಯ ಮಹಾತ್ಮೆ, ತ್ರಿಸ್ಪೃಶ ಏಕಾದಶಿ, ಹರಿನಾಮಸ್ಮರಣೆ ಇದೆಲ್ಲ ಬಂತು. ಇವತ್ತು ವಿಶೇಷವಾಗಿ ತೀರ್ಥಗಳ ಪರಿಚಯವನ್ನು ಕೊಡ್ತಾರೆ. ಎಷ್ಟು ತೀರ್ಥಗಳು ಅಂತ ಪಟ್ಟಿ ಹೇಳಿದ್ರೇ 1 ಗಂಟೆ ಆ ತೀರ್ಥಗಳ ಹೆಸರನ್ನಲ್ಲೇ ಹೋಗಿಬಿಡ್ತದೆ. ಅದಕ್ಕೋಸ್ಕರ ಕೆಲವೊಂದಷ್ಟನ್ನು ಮಾತ್ರ ನೋಡುವ. ಹೇಳ್ತಾರೆ, ಈ ದ್ವೀಪದಲ್ಲಿ ಅನೇಕ ತೀರ್ಥಗಳಿದ್ದಾವೆ. ಅದರಲ್ಲಿ ಮೊದಲಿಗೆ ಬರುವಂಥದ್ದು ಪುಷ್ಕರ ದ್ವೀಪ ಅಂತ, ಆ ಪುಷ್ಕರ ತೀರ್ಥ ಅಂತ ಬರ್ತದೆ ಅಂತ ಹೇಳಿ. ಅದರ ನಂತರ ಕಾಶಿ, ನೈಮಿಷಾರಣ್ಯ, ಆಮೇಲೆ ತೀರ್ಥರಾಜ ಪ್ರಯಾಗ, ಇದೆಲ್ಲವೂ ಕೂಡ ಬರುವಂಥದ್ದು. ಹೆಚ್ಚಿನವರಿಗೆ ಅದರ ಚರಿತ್ರೆಗಳು ಗೊತ್ತಿದ್ದರಿಂದ ಕೆಲವೆಲ್ಲ ಅಪ್ರಸಿದ್ಧವಾದಂತಹ ಕೆಲವು ತೀರ್ಥಗಳ ಬಗ್ಗೆ ನಾವು ನೋಡುವ. ಗಂಧಮಾದನ ಬೆಟ್ಟದ ಕೆಳಗಿರುವಂತಹ ಕಾರ್ಮುಕ ತೀರ್ಥ ಅಂತ ಹೇಳಿ ಒಂದಷ್ಟು ತೀರ್ಥಗಳ ಕ್ಷೇತ್ರಗಳದ್ದು ಚಿಂತನೆ ಹೇಳ್ತಾರೆ. ಮಾನಸ ತೀರ್ಥ, ವಿಶ್ವಕಾಯ ತೀರ್ಥ, ಗೌತಮ ತೀರ್ಥ, ಮದೋತ್ಕಟ ತೀರ್ಥ, ರಥಚೈತ್ರ ತೀರ್ಥ, ಕಾನ್ಯಕುಬ್ಜದಲ್ಲಿರುವ ವಾಮನ ತೀರ್ಥ, ಮಲೆಯ ದೇಶದಲ್ಲಿರುವ ಕುಬ್ಜಾಂಬ್ರಕ ಅಂತ ಹೇಳುವಂತಹ ತೀರ್ಥ, ಸಹಸ್ರಾಕ್ಷ ತೀರ್ಥ, ಪಿತೃತೀರ್ಥ, ವಿಷ್ಣು ಪಾದೋದಕ ತೀರ್ಥ, ವಿಪಾಶ ತೀರ್ಥ, ಇದೆಲ್ಲವೂ ಕೂಡ ಮತ್ತೆ ಗಂಗಾ ನದಿಯ ತಟದಲ್ಲಿ ಬರುವಂಥದ್ದು. ಒಂದು ನದಿ ಅಂತ ಬಂದರೆ ಅದರಲ್ಲಿ ಒಂದೊಂದು ಘಟ್ಟದಲ್ಲಿಯೂ ಕೂಡ ಒಂದೊಂದು ತೀರ್ಥ ಅಂತ ಕೆಲವು ಸಲ ಉಲ್ಲೇಖ ಮಾಡ್ತಾರೆ. ಪ್ರಧಾನವಾಗಿ ವೇತ್ರವತಿ, ಸಾಭ್ರಮತಿ, ವೇತಸಿ ಇದೆಲ್ಲವೂ ಕೊಡ್ತಾರೆ. ಸಾಮಾನ್ಯವಾಗಿ ಗುಜರಾತ್ನಲ್ಲಿ ಎಲ್ಲ ಇರುವಂಥದ್ದು, ದ್ವಾರಕದ ಮೇಲ್ಭಾಗದಲ್ಲಿ ಎಲ್ಲ ಇರುವಂತಹ ತೀರ್ಥಗಳು. ವೃತ್ರಾಸುರನ ಚರಿತ್ರೆ ಬರ್ತದೆ. ಆ ವೃತ್ರಾಸುರ ತಾನು ಏನೊಂದು ವಧೆ ಆದ ನಂತರ ಬ್ರಹ್ಮಹತ್ಯ ಏನುಂಟು ಅದನ್ನೆಲ್ಲವನ್ನು ಕೂಡ ತಾನು ಹಂಚುವಂತಹ ಇದು, ಅದನ್ನೆಲ್ಲ ದೋಷಗಳ ಪರಿಹಾರ ಮಾಡಲಿಕ್ಕೆ ಅವನು ಹೋಗಿ ನಿರ್ಮಾಣ ಮಾಡಿದ ಒಂದು ತೀರ್ಥ ಅಂತ ಹೇಳಿ ಹೀಗೆ ಒಂದೊಂದು ತೀರ್ಥಗಳನ್ನು ಕೊಡ್ತಾರೆ. ಅದರಲ್ಲಿ ವಿಶೇಷವಾಗಿ ಬರುವಂಥದ್ದು ಒಂದು ಕಾಶ್ಯಪೀಂತ ತೀರ್ಥ ಅಂಥದ್ದು ಒಂದು ತೀರ್ಥಗಳನ್ನು ಹೇಳ್ತಾರೆ. ಆಮೇಲೆ ಸತ್ಯಂ ತೀರ್ಥಂ, ದಯಾ ತೀರ್ಥಂ, ತೀರ್ಥಂ ಇಂದ್ರಿಯ ನಿಗ್ರಹ ಅಂತ ಹೇಳಿ ಇಷ್ಟೆಲ್ಲ ತೀರ್ಥಗಳನ್ನು ಕೊಟ್ಟರೂ ಕೂಡ ದಾಟಿಸುವಂಥದ್ದು ಅಂತ ಹೇಳಿ ನಿಜವಾಗಿ ಸತ್ಯ ಮಾತಾಡೋದೇ ಒಂದು ದೊಡ್ಡ ತೀರ್ಥ. ಪ್ರಾಣಿ ದಯೆ ಎನ್ನುವಂಥದ್ದು ದಯಾತೀರ್ಥಂ, ತೀರ್ಥಂ ಇಂದ್ರಿಯ ನಿಗ್ರಹಂ ಅಂತ ಇದು ಅದರಲ್ಲಿರುವಂತಹ ವೇದಾಂತದ ಚಿಂತನೆ. ಹಾಗಾದರೆ ಇಂದ್ರಿಯ ನಿಗ್ರಹ ಇರಬೇಕು, ಪ್ರಾಣಿ ದಯ ಇರಬೇಕು, ಸತ್ಯ ಹೇಳಬೇಕು. ಇದೆಲ್ಲ ಇದ್ದುಕೊಂಡು ನೀವು ಆ ತೀರ್ಥ ಸ್ನಾನ ಎಲ್ಲ ಮಾಡಿದರೆ ನಿಮಗೆ ಅದರದ್ದು ಪುಣ್ಯ ಸಿಗ್ತದೆ. ಮತ್ತು ಕೇವಲ ನೀರಿನಲ್ಲಿ ಮುಳುಗಿ ಎದ್ರೆ ಅಲ್ಲ ಅಂತ ಹೇಳ್ತಾರೆ. ಅಷ್ಟಲ್ಲ, ಈ ತೀರ್ಥಗಳಲ್ಲಿ ಎಲ್ಲ ಶ್ರಾದ್ದಾದಿಗಳನ್ನು ಮಾಡಲಿಕ್ಕೆ ಹೇಳ್ತಾರೆ, ಕ್ಷೇತ್ರ ವಿಧಿಯೆಲ್ಲ. ಅದರ ಬಗ್ಗೆ ಕೂಡ ಹೇಳುವಾಗ ಮಧ್ಯಾಹ್ನಂ ಖಡ್ಗಪಾತ್ರಂಚ ತಥಾ ನೇಪಾಲ ಕಂಬಲ ರೂಪ್ಯಂ ದರ್ಭಾಸ್ತಥಾ ಗಾವೋ ದೌಹಿತ್ರಂ ಕುತಪಾಸ್ತಿಲಾ ಅಂತ ಶ್ರಾದ್ದಕ್ಕೆ ಬೇಕಾಗುವಂಥದ್ದು. ಅದರಲ್ಲಿ ಕೂಡ ಯಾವುದು ಕೇಳಿದರೆ ಮಧ್ಯಾಹ್ನ ಕಾಲ ಶ್ರಾದ್ದ ಹಾಕಲಿಕ್ಕೆಲ್ಲ ಅದು ವಿಶೇಷ ಅಂತ ಹೇಳ್ತಾರೆ. ಖಡ್ಗಪಾತ್ರ ಅಂತ, ಅದು ಖಡ್ಗಪಾತ್ರ ಅಂತ ಬರ್ತಾ ಅದನ್ನು ಉಪಯೋಗ ಮಾಡಲಿಕ್ಕೋಸ್ಕರ ಅಂತ ಹೇಳ್ತಾರೆ. ಹಾಗೆಯೇ ನೇಪಾಳದ ಕಂಬಳಿ, ಹಾಗೆಯೇ ಬೆಳ್ಳಿ, ದರ್ಭೆ, ಹಾಗೆಯೇ ದನ, ದೌಹಿತ್ರ ಅಂತ ಮಗಳ ಮಗ, ಹಾಗೆಯೇ ಇರುವಂಥದ್ದು ಕುತುಪಾಕಾಲ, ಭೂಮಿ ತಾನು ಬಿಸಿಯಾಗುವಂತಹ ಸಮಯ ಮಧ್ಯಾಹ್ನದ ನಂತರ. ಇದೆಲ್ಲವೂ ಕೂಡ ಪಾಪಹರವಾದದ್ದು. ಇದೆಲ್ಲವನ್ನು ಕೂಡ ತೀರ್ಥದಲ್ಲಿ ಕೇವಲ ಸ್ನಾನ ಮಾತ್ರ ಅಲ್ಲ, ತೀರ್ಥವಿಧಿ, ಕ್ಷೇತ್ರವಿಧಿ ಇದನ್ನೆಲ್ಲ ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ಹೇಳ್ತಾರೆ ಕುತಪ ಅಂತ ಹೇಳಿದ್ದಕ್ಕೆ ಒಂದು ಸಾಮಾನ್ಯವಾಗಿ ಭೂಮಿ ಸುಡುವ ಕಾಲ ಮಧ್ಯಾಹ್ನ 2-2:30 ನಂತರ ಅಂತ ಲೆಕ್ಕ. ಆದರೆ ಇಲ್ಲಿ ಒಂದು ವಿಶೇಷವಾಗಿ ಹೇಳಿದರೆ ಪಾಪಂ ಕುಚ್ಚಿತಮಿತ್ಯಾಹು ತಸ್ಯ ಸಂತಾಪಕಾರಕಃ ಅಷ್ಟಾವೇತೆ ಯತಸ್ತಸ್ಮಾತ್ ಕುತಪ ಇತಿ ವಿಶ್ರುತಾಃ ಅಂತ. ಕು ಅಂದರೆ ಪಾಪ ಅಂತ ಅರ್ಥ ಮಾಡಿದರು. ಈಗ ನಾವು ಕು ಅಂದರೆ ಭೂಮಿ ಅಂತ ಅರ್ಥ ಮಾಡ್ತೇವೆ, ಸಾಮಾನ್ಯ ಪ್ರಸಿದ್ಧವೂ ಕೂಡ. ಇಲ್ಲಿ ಅಂತಹ ಪಾಪವನ್ನು ತಪ ಅಂದರೆ ಸುಡುವಂಥದ್ದು ಅಂತ ಹೇಳಿ ಈ 8 ಮಧ್ಯಾಹ್ನ, ಖಡ್ಗಪಾತ್ರ, ನೇಪಾಲ ಕಂಬಲ, ರೂಪ್ಯ, ದರ್ಭ, ಗಾವೋ, ದೌಹಿತ್ರ ಇದೆಲ್ಲ ಇಟ್ಟುಕೊಂಡು 8 ದ್ರವ್ಯವು ಇದಿಷ್ಟು ಕುತಪ, ನಮ್ಮ ಪಾಪವನ್ನು ಪರಿಹಾರ ಮಾಡೋದು ಅಂತ ಅರ್ಥ ಮಾಡ್ತಾರೆ. ಪ್ರಾಯ ಇದು ನಮಗೆಲ್ಲ ತುಂಬ ಅನುಕೂಲವಾದದ್ದು. ಯಾಕೆ ಕೇಳಿದರೆ ಕೆಲವು ಸಲ ಮಧ್ಯಾಹ್ನ 2 ಗಂಟೆ 3 ಗಂಟೆಗೆ ಶ್ರಾದ್ದ ಮಾಡ್ತಾನೆ ಕೇಳಿದರೆ ಊಟಕ್ಕೆ ಯಾರೂ ಬರೋದಿಲ್ಲ. ಮತ್ತೇನು ಮಾಡ್ತೇವೆ ಕೇಳಿದರೆ ಬೆಳಿಗ್ಗೆ ಬೇಗ ಶ್ರಾದ್ದ ಮಾಡಿ ಮುಗಿಸ್ತೇವೆ, ಮಧ್ಯಾಹ್ನ ಎಲ್ಲ ಬರುವಾಗ ಅವರಿಗೆ ಊಟಕ್ಕೆ ತಯಾರು ಮಾಡಿ ಕೊಡ್ತೇವೆ. ಹಾಗಾದರೆ ಇಲ್ಲಿ ಕುತುಪು ಕಾಲವನ್ನು ನಾವು ಸಾಮಾನ್ಯವಾಗಿ ಹೆಚ್ಚಿನವರು ಮಾಡೋದೇ ಇಲ್ಲ, ನಿರೀಕ್ಷೆಯೂ ಮಾಡುವುದಿಲ್ಲ. ಒಂದು ವೇಳೆ ಮಾಡಿದರೆ ಅವನು ಮತ್ತು ಪುರೋಹಿತರು ಮಾತ್ರ ಕೂತ್ಕೊಳ್ಬೇಕು, ಬೇರೆ ಬಂಧುಗಳು ಯಾರೂ ಬರೋದಿಲ್ಲ. ಆಗಿರುವಾಗ ಈ ಅರ್ಥ ನಮಗೆ ತುಂಬ ಸೂಕ್ತ ಅಂತ ಅನ್ನಿಸ್ತದೆ. ಏನು ಕೇಳಿದರೆ ಪಾಪವನ್ನು ಸುಡುವಂತಹ ಇದಿಷ್ಟು 8 ದ್ರವ್ಯಗಳಿರುವಂಥದ್ದು ಅಂತ. ಹಾಗೆ ಅಷ್ಟಾವೇತೆ ಯತಸ್ತಸ್ಮಾತ್ ಕುತಪ ಇತಿ ವಿಶ್ರುತಾ ಅಂತ. ಕುತುಪ ಎನ್ನುವುದಕ್ಕೆ ಕು ಅಂದರೆ ಪಾಪ, ಅದನ್ನು ನಾಶ ಮಾಡುವಂಥ ಪವಿತ್ರವಾದ ಈ ದ್ರವ್ಯಗಳು ಎನ್ನುವಂಥದ್ದನ್ನು ಇಲ್ಲಿ ಒಂದು ಹೊಸ ರೀತಿಯಲ್ಲಿ ಕೊಡ್ತಾ ಇದ್ದಾರೆ.
ಯಾಕೆ ಅದೆಲ್ಲ ಅಷ್ಟು ಪವಿತ್ರ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ವಿಷ್ಣೋರ್ ದೇಹ ಸಮುದ್ಭೂತಾ ಕುಶಾಹ ಕೃಷ್ಣ ತಿಲಾಸ್ಮೃತಾ ಶ್ರಾದ್ದಸ್ಯ ರಕ್ಷಣಾರ್ಥಾಯ ಏವ ಮಾಹುರ್ದಿವೌಕಸಃ ಅಂತ ಹೇಳಿ, ವಿಷ್ಣುವಿನ ದೇಹದಿಂದ ಹುಟ್ಟಿಕೊಂಡದ್ದಿದೆಲ್ಲ. ಕುಶ ವರಾಹರೂಪಿ ಭಗವಂತ ತಾನು ಅವತಾರ ಮಾಡುವಾಗ ತನ್ನ ರೋಮದಿಂದ ಹುಟ್ಟಿಕೊಂಡದ್ದು. ನಾನು ಮೊನ್ನೆ ಹೇಳಿದೆ, ಏನು ದೇವರ ವಿಗ್ರಹಕ್ಕೆ ಮುಟ್ಟಿಸಿದರೆ ಗಂಧಕ್ಕೆ ಮೂಲಗಂಧ ಅಂತ ಹಚ್ಚಿಕೊಳ್ತೇವೆ ಪ್ರಸಾದ ಅಂತ. ಗೋಪೀಚಂದನ ದೇವರ ಸ್ನಾನ ಮಾಡಿಸಿದಂತಹ ಒಂದು ಗೋಪಿಕಾ ಸ್ತ್ರೀಯರು ಸ್ನಾನ ಮಾಡಿಸಿದ ಮಣ್ಣು ಅತ್ಯಂತ ಪವಿತ್ರ. ಇದು ಅದಲ್ಲ, ಇದು ದೇಹದಿಂದಲೇ ಹೊರಗೆ ಬಂದದ್ದು. ಕೇಳಿದರೆ ಬೆವರಾಗಿ ಬಂದದ್ದೇ ಎಳ್ಳಾಗಿತು. ಹಾಗೆಯೇ ತಾವು ರೋಮದಿಂದ ಹುಟ್ಟಿಕೊಂಡದ್ದು ವರಾಹರೂಪಿ ಭಗವಂತನಿಂದ ಬಂದದ್ದು ಅದು ದರ್ಭೆ ಆಯಿತು. ಹಾಗಾಗಿ ಇದೆಲ್ಲವೂ ಕೂಡ ನಮ್ಮ ಪಾಪ ಪರಿಹಾರಕರವಾದಂಥದ್ದು ದ್ರವ್ಯಗಳು ಅಂತ ಕೊಡ್ತಾರೆ. ಹಾಗಾಗಿ ಶ್ರಾದ್ದದಲ್ಲಿ ರಕ್ಷಣೆಗೋಸ್ಕರ ಇದೆಲ್ಲವನ್ನು ಕೂಡ ಉಪಯೋಗ ಮಾಡ್ತಾರೆ ಅಂತ ಮಧ್ಯ ಮಧ್ಯದಲ್ಲಿ ಶ್ರಾದ್ದದ ಚಿಂತನೆ ಮುಂದೆ ಬರ್ತದೆ. ಅದೆಲ್ಲ ನಾವು ಮಾಡುವ ಶ್ರಾದ್ದ ಹೇಗಿರಬೇಕು, ಯಾವ ಮಂತ್ರವನ್ನು ಉಪಯೋಗ ಮಾಡಬೇಕು, ಹೇಗೆಲ್ಲ ಮಾಡಬೇಕು ಅಂತ ಹೇಳಿ ಅದೆಲ್ಲವನ್ನು ಕೂಡ ಇಲ್ಲಿ ಕೊಡ್ತಾರೆ. ಇನ್ನು ಸಾಭ್ರಮತಿ ಅಂತ ನದಿ, ಆ ವೇತ್ರವತಿ ಮತ್ತು ಇದೆಲ್ಲ ಸಾಭ್ರವತಿಯ ಮಧ್ಯದಲ್ಲಿ ಒಂದು ಲಿಂಗವನ್ನು ಸ್ಥಾಪನೆ ಮಾಡಿ ಗಂಗಾಧರ ಲಿಂಗ ಅಂತ ಆ ಲಿಂಗಕ್ಕೆ ಪೂಜೆ ಮಾಡಿತು ಕೇಳಿದರೆ ಅದರಲ್ಲಿ ಎಲ್ಲ ನಾವು ಮಾಡಿದ ಪಾಪಗಳೆಲ್ಲ ಪರಿಹಾರ ಆಗತ್ತೆ ಅಂತ ಹೀಗೆ ಒಂದೊಂದು ಚರಿತ್ರೆಗಳನ್ನು ಕೊಡ್ತಾ ಹೋಗ್ತಾರೆ. ನಂದಿ ತೀರ್ಥ ಅಂತ ಹೇಳ್ತಾರೆ, ಇನ್ನೊಂದು ಮಥುರಾ ತೀರ್ಥ ಅಂತ, ಶ್ವೇತತೀರ್ಥ, ವಿಕೀರ್ಣ ತೀರ್ಥ ಅಂತ, ಗಣತೀರ್ಥ, ನಮಾಸನ್ನ ತಿಥಿರ್ದೇವಿ ತೀರ್ಥೇ ಗತ್ವ ಪುನಃ ಪುನಃ ಕರ್ತವ್ಯಂ ಶ್ರಾದ್ದಕರ್ಮಾದಿ ಬ್ರಹ್ಮಣೋಕ್ತಂ ಪುರಾ ಮಮ ಅಂತ. ಪವಿತ್ರವಾದ ತೀರ್ಥಕ್ಕೆ ಹೋದಾಗ, ಅಲ್ಲ ಇವತ್ತೇನು ನಂದು ಅಪ್ಪನದು ಶ್ರಾದ್ದ ತಿಥಿ ಅಲ್ಲ, ಇವತ್ತು ಈ ಮಾಸ ಅಲ್ಲ, ಈ ತಿಥಿ ಅಲ್ಲ ಅಂತ ಯಾವುದೂ ನೋಡಲಿಕ್ಕಿಲ್ಲ ಅಂತ ಹೇಳಿದರು. ನಮಾಸಂ ನ ತಿಥಿರ್ದೇವಿ ಅಂದರೆ ಮಾಸ ಯಾವುದು, ನಮ್ಮ ಅಪ್ಪನದು ತಿಥಿ ಇವತ್ತೋ ಹೌದೋ ಅಲ್ವೋ ಅಂತ ಇಲ್ಲಲ್ಲ. ಮತ್ತೇನು ಆ ಕ್ಷೇತ್ರಕ್ಕೆ ಹೋಗಿದ್ದೀರಿ, ಕ್ಷೇತ್ರವಿಧಿ ಅಂತ ಮಾಡಬೇಕು ಅಂತ ಕೊಡ್ತಾ ಇದ್ದಾರೆ. ಒಂದು ಹಿರಣ್ಯ ಸಂಗಮ ಅಂತ ಹೇಳಿ ಸಾಭ್ರಮತಿ ನದಿಗೆ ಧರ್ಮಾವತಿ ಅಂತ ನದಿಯ ಒಂದು ಸಂಗಮ ಆಗತ್ತೆ. ಅಲ್ಲಿ ಯಾರೆಲ್ಲ ಸ್ನಾನ ಮಾಡ್ತಾರೋ ಅವರು ನಿಶ್ಚಿತವಾಗಿ ಸ್ವರ್ಗವನ್ನು ಪಡೀತಾರೆ. ಯಾರಲ್ಲಿ ಎಲ್ಲ ಶ್ರಾದ್ದ ಮಾಡ್ತಾರೋ ಅವರೆಲ್ಲ ನಿಶ್ಚಿತವಾಗಿ ಮುಕ್ತರಾಗ್ತಾರೆ ಪಿತೃ ಋಣದಿಂದ ಅಂತ ಹೇಳಿ ಹೇಳ್ತಾರೆ. ಅಲ್ಲಿ ಜರಾಸಂಧ ಹೆದರಿಕೆಯಿಂದ ತಾನು ಓಡಿಸಿಕೊಂಡು ಹೋದಾಗ, ಜರಾಸಂಧ ಹಿಡಿದು ಹೋಗುವಾಗ ಕೃಷ್ಣ ಅಡಗಿ ಕೂತಿದ್ದಂತೆ. ಅಲ್ಲಿದ್ದವರಿಗೆಲ್ಲ ಹೇಳಿದಂತೆ, ಮಥುರಾ ಅಂತ ತೀರ್ಥ ಅಂದರೆ ನಾವು ನೋಡುವ ಮಥುರಾ ನಗರ ಅಲ್ಲ ಇದು. ಅದಕ್ಕೆ ಹೇಳ್ತಾರೆ ಧರ್ಮಾವತಿ ನದಿ ಮತ್ತು ಸಾಭ್ರಮತಿ ನದಿಗೆ ಸೇರುವಂತಹ ಆಯಕಟ್ಟಿನ ಜಾಗ. ಅಲ್ಲಿದ್ದವರಿಗೆ ಹೇಳಿದಂತೆ ತಾನು ಏನು ಕೇಳಿದರೆ, ನಾನು ಇಲ್ಲಿ ಬಂದು ನಿಂತಿದ್ದೇನೆ, ಹಾಗಾಗಿ ನೀವಿಲ್ಲಿ ಸ್ನಾನ ಮಾಡಿದರೆ ಶ್ರಾದ್ದಾದಿಗಳ ಮಾಡಿದರೆ ನಿಮಗೆಲ್ಲ ಮೋಕ್ಷ ಬರ್ತದೆ ಅಂತ ಅಭಯ ಪ್ರದಾನ ಮಾಡಿದಂತಹ ಜಾಗ ಅಂತ ಹೇಳ್ತಾರೆ. ಇಲ್ಲಿ ಅಣಿಮಾಂಡವ್ಯನ ಚರಿತ್ರೆಯನ್ನು ಇಲ್ಲಿ ಉಲ್ಲೇಖ ಮಾಡ್ತಾರೆ. ಸಾಮಾನ್ಯವಾಗಿ ಗೊತ್ತಿರಬಹುದು ಅಣಿಮಾಂಡವ್ಯನ ಚರಿತ್ರೆ ಅಂತ ಹೇಳಿ. ಒಬ್ಬ ಮಾಂಡವ್ಯ ಎನ್ನುವಂಥ ಋಷಿ ತಾನು ತಪಸ್ಸಿಗೆ ತೊಡಗಿದ್ದ ಆ ಜಾಗದಲ್ಲಿ ಅಲ್ಲಿಯೇ ಒಂದು ಗಂಗಾದ್ವಾರದಲ್ಲಿ ಉಗ್ರವಾದ ತಪಸ್ಸು ಮಾಡುವಾಗ ಆ ಊರಿನಲ್ಲಿ ಒಂದು ಕುದುರೆಯನ್ನು, ಅಂದರೆ ಇಲ್ಲಿ ಬರುವ ಚರಿತ್ರೆ ಹಾಗೆ ಬರ್ತದೆ, ಕುದುರೆಯನ್ನು ಏನು ಮಾಡ್ತಾರೆ ಕೇಳಿದರೆ ರಾಜನ ಕುದುರೆಯನ್ನು ಕಳ್ಳಕಾಕರು ಹಿಡ್ಕೊಂಡು ಹೋಗ್ತಾರೆ. ಆ ರಾಜ ತಾನು ಹುಡುಕ್ತಾನೆ ಸಿಕ್ಕೋದಿಲ್ಲ. ತಾನು ಹುಡುಕ್ತಾ ಬರುವಾಗ ಇನ್ನು ಎಲ್ಲಿ ಈ ರಾಜಭಟರು ಹಿಡ್ಕೊಳ್ತಾರ ಅಂತ ಹೇಳಿ ಮಾಂಡವ್ಯನ ಆಶ್ರಮದ ಹತ್ತಿರ ಈ ಕುದುರೆಯನ್ನು ಕೊಟ್ಟು ಆ ಕಳ್ಳರು ಅಲ್ಲಿಂದ ಓಡಿ ಹೋಗ್ತಾರೆ. ಮಾಂಡವ್ಯ ತಾನೇನಾಗಿದ್ದಾನೆ ಕೇಳಿದರೆ ತಾನು ಒಳ್ಳೆ ಧ್ಯಾನದಲ್ಲಿ ತೊಡಗಿದ್ದಾನೆ, ಸಮಾಧಿ ಸ್ಥಿತಿಯಲ್ಲಿದ್ದಾನೆ, ನಮಗೆ ಯಾವ ಪರಿವೆಯೂ ಇಲ್ಲ. ಇವರು ಏನು ಮಾಡಿದ್ದಾರೆ ಕೇಳಿದರೆ, ಈ ಕುದುರೆಯನ್ನು ಕದ್ದವನು ಇವನೇ ಅಂತ ಹೇಳಿ ರಾಜಭಟರು ಕೊಂಡೋಗಿ ಆ ರಾಜನಿಗೆ ತಾವು ಒಪ್ಪಿಸ್ತಾ ಇದ್ದಾರೆ. ಆ ರಾಜನ ಹೆಸರನ್ನು ಹೇಳ್ತಾರೆ ವಿಶ್ವಮೋಹನ ಅಂತ ರಾಜ ಅಂತ. ಅಂತಹ ವಿಶ್ವಮೋಹನ ಎನ್ನುವ ರಾಜ ಏನು ಮಾಡ್ತಾನೆ ಕೇಳಿದರೆ, ಕುದುರೆಯನ್ನು ಕದ್ದದ್ದು ಇವರೇ ಅಂತ ಒಂದು ನಿಶ್ಚಯಕ್ಕೆ ಬರ್ತಾನೆ. ಹಾಗಾಗಿ ಏನು ಮಾಡ್ತಾನೆ, ತಾನು ಅವರನ್ನು ಗಲ್ಲಿಗೆ ಏರಿಸಿ ಬಿಡ್ತಾನೆ. ಮಾಂಡವ್ಯ ಋಷಿಗಳಿಗೆ ಯಾವುದೂ ಗೊತ್ತೇ ಇರುವುದಿಲ್ಲ, ಧ್ಯಾನದ ಸ್ಥಿತಿಯಲ್ಲಿದ್ದರು. ಆದರೆ ಗಲ್ಲಿಗೆ ಏರಿಸಿದ ನಂತರ, ಗಲ್ಲಿಗೆ ಏರಿಸುವುದು ಕೇಳಿದರೆ ಆಣಿ ಅಂತ ಏನು ಹೇಳುತ್ತೇವೆ ಅದು ಚುಚ್ಚುತ್ತೆ, ಶೂಲ ಅದು ಚುಚ್ಚಿಸಿರ್ತಾರೆ, ಆದರೆ ಕೊಲೆಯನ್ನು ಮಾಡಿರುವುದಿಲ್ಲ. ಕೊನೆಗೆ ಇಳಿಸಿ ಬಿಡ್ತಾರೆ. ಇಲ್ಲಿ ಬರುವಂತಹ ಚರಿತ್ರೆಯಲ್ಲಿ ಅವನಿಗೆ ಅದು ಎಚ್ಚರ ಆಗತ್ತೆ. ತನಗೆ ಇದೆಲ್ಲ ಮಾಡಲಿಕ್ಕೆ ಕಾರಣ ಯಾರು ಕೇಳಿದರೆ ಆಲೋಚನೆ ಮಾಡ್ತಾನೆ, ಧರ್ಮರಾಜನೇ ನ್ಯಾಯವನ್ನು ಕೊಡುವ ದೇವತೆ. ಹಾಗಾಗಿ ಏನು ಮಾಡ್ತೇನೆ ಕೇಳಿದರೆ ಅವನ ಹತ್ರವೇ ಹೋಗಿ ಕೇಳುತ್ತೇನೆ ಅಂತ ಮಾಂಡವ್ಯ ಋಷಿ ಅವನ ಹತ್ರ ಹೋಗಿ ಕೇಳಿದ ಅಂತ. ಅದೇ ಇನ್ನೊಂದು ಚರಿತ್ರೆ ಇದೇ ಪದ್ಮಪುರಾಣದಲ್ಲಿ ಮತ್ತೊಂದು ಸಲ ಪಾತಿವ್ರತ್ಯದ ಮಹಿಮೆಯನ್ನು ಹೇಳಬೇಕಾದ್ರೆ ಬರ್ತದೆ. ಅಲ್ಲಿ ಹೇಗೆ ಬರ್ತದೆ ಕೇಳಿದರೆ ಬಹಳ ಚಂದದ ಕಥೆ ಅದು. ಪ್ರಾಯ ಉತ್ತರಕಾಂಡದಲ್ಲಿ ಬರುವಂಥದ್ದು ಕಾಣುತ್ತದೆ. ಅವಳೊಬ್ಬಳು ಉತ್ತಮವಾದ ಸ್ತ್ರೀ ಇರ್ತಾಳೆ, ಪತಿವ್ರತ ಸ್ತ್ರೀ. ಆಕೆ ಏನು ಮಾಡ್ತಾಳೆ ಕೇಳಿದರೆ ಗಂಡನ ಸೇವೆಯನ್ನು ಯಾವತ್ತೂ ಮಾಡ್ತಾ ಇರ್ತಾಳೆ. ಇವಳ ಪಾತಿವ್ರತ್ಯವನ್ನು ಪರೀಕ್ಷೆ ಮಾಡುವುದಕ್ಕೋಸ್ಕರ ಗಂಡನಿಗೆ ಏನಾಗಿದೆ, ಕುಷ್ಠರೋಗ ಬರುತ್ತದೆ. ಇದೆಲ್ಲ ದೇವತೆಗಳದ್ದು ಆಟ.
ಏನು ಮಾಡಿದ ಕೇಳಿದ್ರೆ ನಮಗೆ ಏಳಲಿಕ್ಕೇ ಕೊಡೋದಿಲ್ಲ, ಅಂತಹ ರೋಗ ರುಜಿನಗಳು ಬರ್ತದೆ. ಆದರೂ ಕೂಡ ಈಕೆ ತಾನು ಒಳ್ಳೆಯ ರೀತಿಯಾದಂತಹ ಸೇವೆಯನ್ನು ಮಾಡ್ತಾಳೆ. ಅವಳದ್ದು ಹೆಸರು ಕಮಲ ಅಂತಲೇ ಏನೋ ಬರ್ತದೆ. ಅಷ್ಟೆಲ್ಲ ಸೇವೆ ಮಾಡಿದ ಬಳಿಕ ಒಂದು ದಿನ ಆತ ಬಹಳ ದುಃಖಿತನಾಗಿರ್ತಾನೆ. ಯಾಕೆ ನೀನು ದುಃಖಿತನಾಗಿದ್ದಿ ಅಂತ ಆಕೆ ವಿಚಾರಿಸ್ತಾಳೆ. ಆಗ ಅವ ಹೇಳ್ತಾನೆ, ಏನಿಲ್ಲ, ಈ ಊರಿನಲ್ಲಿ ಒಬ್ಬಳು ರಾಜವೈಶ್ಯ ಇದ್ದಾಳೆ, ಬಹಳ ಚಂದ, ಅವಳು ತುಂಬ ಕ್ವಾಲಿಟಿ ಎನ್ನುವಂಥ ಹಾಗೆ ಇರ್ತಾಳೆ, ಅವಳನ್ನು ತಾನು ಒಟ್ಟಿಗೆ ಸೇರಬೇಕು ಅಂತ ಬಯಸ್ತೇನೆ ಅಂತ ಹೇಳಿಬಿಡ್ತಾಳೆ. ಆದರೆ ಇವಳು ಅದಕ್ಕೆ ಪ್ರಯತ್ನವನ್ನು ಮಾಡ್ತಾಳೆ. ನಾವಾದರೆ 4 ಬಿಡ್ತಾ ಇದ್ದೇವೆ, ನಿಮಗೆ ಇಷ್ಟು ಆಗಿ ಹೇಳಲಿಕ್ಕೆ ಕೊಡೋದಿಲ್ಲ, ಬೆಡ್ ರಿಡನ್ ಆಗಿದ್ದೀರಿ, ಮತ್ತೆ ನಿಮಗೆ ಹೆಣ್ಣಿನ ಸಹವಾಸ ಬೇಕಂತ ಬಡಿತಾ ಇದ್ದೇವೋ ಏನು. ಆದರೆ ಇವಳು ಏನು ಮಾಡಿದಾಗ ಹೇಳಿದರೆ, ಗಂಡ ಇವತ್ತೋ ನಾಳೆಯೋ ಅಂತ ಇದ್ದಾರೆ, ಅವರಿಗೆ ಏನಾದರೂ ಒಂದು ಸುಖವನ್ನು ಕೊಡಬೇಕು, ಇದು ನನ್ನ ಕರ್ತವ್ಯ, ಅವರ ಇಚ್ಛೆಯನ್ನು ಪೂರೈಸುವ ಅಂತ ಹೊರಟಿದ್ದಾಳೆ. ಆದರೆ ಅವಳ ದರ್ಶನವೇ ಕಷ್ಟ, ಅಷ್ಟು ಕಾಸ್ಟ್ಲಿ ಸ್ತ್ರೀ ಅಂತ ಅವಳ ಅರ್ಥ. ಅಂದರೆ ಏನು, ರಾಜ ಮಹಾರಾಜರುಗಳು ಮಂತ್ರಿ ಮಾಗದಿಗಳು ಮಾತ್ರ ಅವರಲ್ಲಿ ಹೋಗೋದು, ಹಾಗಾಗಿ ಸಾಮಾನ್ಯ ವೇಶ್ಯ ಸ್ತ್ರೀ ಅಲ್ಲ ಅವಳು. ಹಾಗಾಗಿ ಇವಳು ಏನು ಮಾಡ್ತಾಳೆ, ಅವಳನ್ನು ಭೇಟಿ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಇವಳು ಏನು ಮಾಡ್ತಾರೆ ಕೇಳಿದರೆ, ಆ ವೇಶ್ಯ ಸ್ತ್ರೀಯ ಅಂಗಳವನ್ನು ಕಸ ಗುಡಿಸಿ ಸೆಗಣಿ ಸಾರಿಸಿ ಅಲ್ಲಿ ರಂಗೋಳಿಯನ್ನೆಲ್ಲ ಬಿಡಿಸ್ತಾಳೆ. ಈ ವೇಶ್ಯಾಸ್ತ್ರೀಗೆ ಮರುದಿನ ಎದ್ದು ನೋಡುವಾಗ ಮನೆ ಮುಂದೆ ಕಸ ಗುಡಿಸಿದೆ, ನೀರು ಹಾಕಿದೆ, ರಂಗೋಲಿ ಬಿಡಿಸಿದೆ, ಭಾರಿ ಖುಷಿ ಆಯಿತು. ಅರೆ, ನನ್ನ ಮನೆಗೂ ಕೂಡ ಯಾರೋ ಒಂದು ಇದು ಮಾಡಿದ್ದಾರಲ್ಲ ಅಂತ. ಒಂದು ದಿನ ಬಿಟ್ಟು ಯಾರೋ ಮಾಡಿದ್ದಾರೆ ಅಂತ. 2ನೇ ದಿನ ಹಾಗೆ ಇತ್ತು, ಆಶ್ಚರ್ಯ ಆಯಿತು. 3ನೇ ದಿನ ಬೆಳಿಗ್ಗೆ ಬೇಗ ಎದ್ದು 4 ಗಂಟೆಗೆ ಎದ್ದು ಕೂತ್ಲು. ಯಾರು ಬರೆಯುವುದಪ್ಪ ಇದು, ನೋಡಬೇಕು ರಂಗೋಲಿ ನನ್ನ ಮನೆಗೆ ಬಂದು ಅಂತ. ಆದರೆ ಯಾರು ಅಂತ ಗೊತ್ತಾಗ್ತಾ ಇಲ್ಲ. 4 ಗಂಟೆಗೆ ಬರ್ದಾಗಿದೆ. ಮತ್ತೊಂದು ದಿನ ಕೂತ್ಲು, ಬೆಳಿಗ್ಗೆ 2 ಗಂಟೆ ಆಗುವ ಹೊತ್ತಿಗೆ ಈ ಸಾಧ್ವಿ ಶಿರೋಮಣಿ ತಾನು ಬಂದು ಕಸ ಗುಡಿಸಿ ಅದಕ್ಕೆ ರಂಗೋಲಿ ಬಿಡಿಸ್ತಾ ಇದ್ದಾಳೆ. ಇವಳು ಹೋಗಿ ಕಾಲು ಹಿಡಿತಾ ಇದ್ದಾಳೆ, ಅಮ್ಮ ನೀನು ಬ್ರಾಹ್ಮಣ ಕನ್ಯೆ, ನೀವೆಲ್ಲ ಬಂದು ನಮ್ಮ ಮನೆಯಲ್ಲಿ ಈ ರೀತಿ ರಂಗೋಲಿ ಹಾಕಿದರೆ ನನಗೆ ಯಾವ ಜನ್ಮಾಂತರದ ನರಕ ಪ್ರಾಪ್ತಿ ಆಗ್ತದೋ ಏನೋ, ದಮ್ಮಯ್ಯ ಕ್ಷಮಿಸಬೇಕು, ನೀವೆಲ್ಲ ನಮ್ಮ ಮನೆಯಲ್ಲಿ ಬಂದು ಹೀಗೆಲ್ಲ ರಂಗೋಲಿ ಎಲ್ಲ ಬಿಡಿಸಬಾರ್ದು, ನೀರೆಲ್ಲ ಹಾಕಿ ಶುದ್ಧ ಮಾಡಬಾರ್ದು ಅಂತ ಹೇಳಿದ್ಲಂತೆ. ಕೊನೆಗೆ ಕೇಳ್ತಾಳೆ, ನೀವು ಯಾವುದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದೀರಿ ಅಂತ. ಆಗ ಅವಳು ಹೇಳ್ತಾಳೆ, ಏನು ಕೇಳಿದರೆ, ನನ್ನ ಗಂಡ ನಿನ್ನೊಟ್ಟಿಗೆ ಮಲಗಬೇಕು ಅಂತ ಬಯಸಿದ್ದಾನೆ ಅಂತ. ಇವಳು ಹೇಳ್ತಾಳೆ, ನೋಡಿ ಸರಿ ಅದಕ್ಕೇನಂತೆ ಅಂತ. ಅಲ್ಲ ಮತ್ತೆ ಅವರು ಕುಷ್ಠರೋಗ ಎಲ್ಲ ಬಂದಿದೆ, ಮೈಯಲ್ಲೆಲ್ಲ ಹುಣ್ಣಾಗಿದೆ, ಮಲಗಿಕೊಂಡಿದ್ದಾರೆ ಅಂತೇಳಿ. ಆಗ ಇವಳು ಹೇಳಿದ್ಲಂತೆ, ನರಕದಲ್ಲಿ ಹೋಗಿ ಶಿಕ್ಷೆಯನ್ನು ಅನುಭವಿಸುವುದಕ್ಕಿಂತ ಇವನೊಟ್ಟಿಗೆ ಒಂದು ದಿನ ಮಲಗಿದ್ರೂ ತೊಂದರೆ ಇಲ್ಲ, ಆ ದುರಿತ ಎನ್ನುವಂಥದ್ದು ನನಗೆ ಅಂಟಿಕೊಳ್ಳಬಾರದು. ನಿನ್ನಂಥ ಸಾಧ್ವಿ ಶಿರೋಮಣಿಗಳು ಗಂಡನಿಗೋಸ್ಕರ ಇಷ್ಟೆಲ್ಲ ತ್ಯಾಗ ಮಾಡುವಾಗ ನಾನು ಒಪ್ಪಿಕೊಳ್ಳುತ್ತೇನೆ ಅಂತ ಒಪ್ಪಿಕೊಂಡ್ಲಂತೆ. ಆದರೆ ಒಂದು ಕಂಡೀಷನ್ ಏನು, ನಾನು ಅಲ್ಲಿಗೆ ಬರಲಿಕ್ಕಾಗೋದಿಲ್ಲ, ಯಾಕೆ ನಾನು ಬಂದರೆ ಇವತ್ತಿಡೀ ಪ್ರಚಾರ ಆಗಿಬಿಡುತ್ತದೆ. ಮತ್ತೇನು ಕೇಳಿದರೆ, ನಾನು ಎಲ್ಲಿಗೂ ಹೋಗೋದಿಲ್ಲ, ಇಲ್ಲಿಗೆ ನೀನೇ ಕರ್ಕೊಂಡು ಬರಬೇಕು ಅಂತ ಹೇಳಿದ್ಲಂತೆ. ಸರಿ ಅಂತ ಒಂದು ದಿನ ಮುಸ್ಸಂಜೆಯ ಹೊತ್ತಿಗೆ ಗಂಡನನ್ನು ಕರ್ಕೊಂಡು ಬರ್ತೇನೆ ಅಂತ ಹೇಳಿ ಹೋಗಿದ್ದಾಳೆ ಸಾಧ್ವಿ ಶಿರೋಮಣಿ. ಸಾನು ಏನು ಮಾಡಿದ್ದಾಳೆ ಕೇಳಿದರೆ, ಸಾಯಂಕಾಲದ ಹೊತ್ತಿಗೆ ಕರ್ಕೊಂಡು ಬಂದರೆ, ಅಂದರೆ ಪೂರ್ತಿ ಕತ್ತಲಾದರೆ ದಾರಿ ಕಾಣೋದಿಲ್ಲ, ಹಗಲಾದರೆ ಊರಿಡಿ ಗೊತ್ತಾಗಿ ಬಿಡ್ತದೆ. ಈ ಗಂಡನನ್ನು ಹೊತ್ತುಕೊಂಡು ಹೋಗ್ತಾ ಇದ್ದಾಳೆ ನೋಡಿ, ಅವನಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆದರೂ ಏನು ಮಾಡಿದ್ದಾಳೆ ಕೇಳಿದರೆ, ಮುಸ್ಸಂಜೆ ಹಚ್ಚ ಕತ್ತಲೆಯೂ ಅಲ್ಲ ಈಚೆ ಬೆಳಕು ಅಲ್ಲದ ಪರಿಸ್ಥಿತಿಯಲ್ಲಿ ಕರ್ಕೊಂಡು ಬಂದಿದ್ದಾಳೆ. ಬರಬೇಕಾದ್ರೆ ಇದೇ ಮಾಂಡವ್ಯ ಋಷಿಯನ್ನು ತುಳಿದು ಬಿಟ್ಟಿದ್ದಾಳೆ.